ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿರೋ ವಿಷಯ ಯಾವುದಪ್ಪ ಅಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿರೋ ಗೆಜ್ಲಿಗೆರೆ ಅಂತ ಊರತ್ರ ಇರೋ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ. ಈ ದೇವಸ್ಥಾನ ತುಂಬ ಜನರಿಗೆ ಗೊತ್ತಿರುತ್ತೆ, ಯಾಕಂದರೆ ಈ ದೇವಸ್ಥಾನಗಳಲ್ಲಿ ತುಂಬ ಪವಾಡಗಳು ನಡೆದಿದೆ ಅಂತ ಕೂಡ ಹೇಳ್ತಾರೆ. ಮತ್ತು ಈ ದೇವಸ್ಥಾನ ಇನ್ನೊಂದು ಏನಪ್ಪ ಇಷ್ಟ ಆಗುತ್ತೆ ಅಂತಂದರೆ, ಸುತ್ತ ಖಾಲಿ, ಮಧ್ಯದಲ್ಲಿ ದೇವಸ್ಥಾನ, ಸುತ್ತ ಹೊಲ ಥರ ಇದೆ, ಮಧ್ಯದಲ್ಲಿ ದೇವಸ್ಥಾನ ಪ್ರಶಾಂತವಾಗಿರುತ್ತೆ. ಅದೊಂದು ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗುತ್ತೆ. ಯಾವುದೇ ಥರದ ಸೌಂಡ್ ಇಲ್ಲ, ಏನೂ ಇಲ್ಲ. ಅಲ್ಲಲ್ಲಿ ನವಿಲುಗಳು ಕೂಗ್ತಿರೋ ಸೌಂಡು ಮತ್ತು ಕೋಗಿಲೆ ಕೂಗ್ತಿರೋ ಸೌಂಡು ನನಗೆ ಇಲ್ಲಿ ಹೋದಾಗ ಆದಂಥದನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ನಾವು ಹೋಗಿದ್ದು ಶುಕ್ರವಾರ. ನೋಡಿ, ಇಲ್ಲೂ ಕೂಡ ಹೇಳಿದ್ದಾರೆ, ಇದ್ರದ್ದು ಆಸನನ ಕಟ್ಟಬೇಕಾದ್ರೆ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋದು ಸಾಯಿಬಾಬಾನ ಮೂರ್ತಿ ಥರ ಒಂದು ನೆರಳು ಕಾಣಿಸಿರೋದು, ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಸಾಯಿಬಾಬಾಗಳನ್ನ ತಂದು ಕೂಡ ಇಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳ್ದಾಗೆ ನಾವು ಶುಕ್ರವಾರ ಹೋಗಿದ್ದರಿಂದ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ನಾವು ಕೂಡ ತುಪ್ಪದ ದೀಪನ ತಗೊಂಡು ಬಂದ್ವಿ ಇಲ್ಲಿಗೆ. ಇಲ್ಲಿ ಗುರುವಾರ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾನ ಎಲ್ಲ ಇರುತ್ತಂತೆ. ನಾವು ಹೋಗಿದ್ದು ಶುಕ್ರವಾರ ಅಲ್ವಾ, ಆದ್ದರಿಂದ ಅಂಥ ಏನು ಜನ ಏನಿರಲಿಲ್ಲ, ಕಾಮಾಗಿ ಇತ್ತು ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ತುಂಬ ಜನ ಇಲ್ಲಿ ತುಪ್ಪದ ದೀಪಗಳನ್ನ ಹಚ್ತಿದ್ದಾರೆ. ಇಲ್ಲಿ ಯಾವ್ಯಾವ ವಾರ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಲೂ ಕೂಡ ಬರೆದಿದ್ದಾರೆ. ಶುಕ್ರವಾರ ತುಪ್ಪದ ದೀಪ ಹಚ್ಚಿದ್ರೆ ಎಲ್ಲ ಅಂದ್ಕೊಂಡಿದ್ದ ಕಾರ್ಯಗಳು ಎಲ್ಲ ಕೈಗೂಡುತ್ತೆ ಅಂತ ಹೇಳಿ, ಇದೆಲ್ಲ ತುಪ್ಪದ ದೀಪ ಎಲ್ಲ ಹಚ್ಚಿ ಹಾಗೆ ಮುಂದಕ್ಕೆ ಹೋದರೆ ನಾವು ಮೇಯ್ನ್ ಗರ್ಭಗುಡಿ ಹತ್ರ ಹೋಗ್ತೀವಿ. ಇದು ಸ್ವಲ್ಪ ದೇವಸ್ಥಾನ ಹೇಗಿದೆ ಅಂತಂದರೆ ನೆಕ್ಸ್ಟ್ ಬೈ ನೆಕ್ಸ್ಟ್ ಇದೆ, ಅಂದರೆ ಸ್ವಲ್ಪ ಉದ್ದ ಇದೆ ದೇವಸ್ಥಾನ. ಆದ್ದರಿಂದ ಅದನ್ನು ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಬಂದರೆ ನಮಗೆ ಮೇಯ್ನ್ ಗರ್ಭಗುಡಿ ಸಿಗುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಇಲ್ಲಿ ತುಂಬ ಪವಾಡಗಳು ನಡೆದಿದೆ ಅಂತ. ಆ ಪವಾಡಗಳಲ್ಲಿ ಇನ್ನೊಂದು ಯಾವುದು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿಗೆ ಬಂದ ಮೇಲೆ ಅವರ ಆರೋಗ್ಯ ಸಮಸ್ಯೆಯಲ್ಲಿ ಸುಧಾರಣೆ ಕಾಣಿಸ್ತು ಅಂತ ಹೇಳಿ ಅವರು ಈ ದೇವಸ್ಥಾನಕ್ಕೆ ಬೆಳ್ಳಿ ಸಿಂಹಾಸನನ ಮಾಡಿಸ್ಕೊಟ್ಟಿದ್ದಾರೆ. ಈಗ ನೋಡ್ತಿದ್ದೀರಾ ಅಲ್ವಾ ಸಾಯಿಬಾಬಾ ಮೂರ್ತಿ, ಅದು ಫುಲ್ಲು ಬೆಳ್ಳಿದದು. ಈ ಬೆಳ್ಳಿ ಸಿಂಹಾಸನನ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ದೇವಸ್ಥಾನಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದು ಒಂದು ಕೂಡ ಇಲ್ಲಿ ವಿಶೇಷತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಮತ್ತು ಇವ್ರು ನೋಡಿ, ನಮ್ಮ ಮುಂದೆ ನಿಂತಿರೋರು ಅಷ್ಟೇ ಮದುವೆ ಕಾರ್ಡನ್ನು ತಂದು ಕೂಡ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಜನ ತುಂಬ ನಂಬ್ತಾರೆ. ಗುರುವಾರದೊತ್ತು ತುಂಬ ರಶ್ ಇರುತ್ತಂತೆ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ನೀವು ಬೇಕಿದ್ದರೆ ಅನ್ನದಾಸೋಹ ನಡೆಯೋದ್ರಿಂದ ನಿಮ್ಮ ಕೈಲಾದಷ್ಟು ಅನ್ನದಾಸೋಹಕ್ಕೂ ಕೂಡ ಸಹಾಯ ಮಾಡ್ಬೋದು. ದೇವ್ರನ್ನಂತೂ ನೋಡಿ ಕಣ್ತುಂಬ ನೋಡಿದ್ವಿ ಅಂತಲೇ ಹೇಳ್ಬೋದು, ಮನಸ್ಫೂರ್ತಿಯಾಗಿ ನೋಡಿದ್ವಿ. ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡಬೇಕು ಗುರುವಾರ ಅಂತಲೇ ಅಂದ್ಕೊಂಡೆ ನಾನು. ಅದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ. ನಾನು ಆಗಲೇ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಮೇ ಬಿ 5 to 6 days ಆಯಿತು ಅನಿಸುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ ಅಂತಲೂ ಕೂಡ ಕೇಳ್ಕೊತೀನಿ. ಇನ್ನೊಂದೇನಪ್ಪ ನನಗೆ ಅನಿಸಿದ್ದು ಡಿಫ್ರೆನ್ಸ್ ಅಂತಂದರೆ, ಸಾಯಿಬಾಬಾ ದೇವಸ್ಥಾನದಲ್ಲಿ ಆಮೆ, ನಾನು ಸುಮಾರು ಸಾಯಿಬಾಬಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಆದರೆ ಆಮೆ ಈ ಥರ ಇಟ್ಟಿರೋದನ್ನು ಈ ದೇವಸ್ಥಾನದಲ್ಲೇ ಫಸ್ಟ್ ಟೈಮ್ ನೋಡಿರೋದು. ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಂದ ನೆಕ್ಸ್ಟು ಮುಂದಕ್ಕೆ ಹೋದರೆ ಇಲ್ಲಿ ಸುತ್ತ ಗಿಡಗಳು, ಹೂವುಗಳು ಎಲ್ಲ ದೇವ್ರಿಗಾಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿತ್ತು ಪ್ಲೇಸು. ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ಶಿವಂದಿತ್ತು. ಸಾಯಿಬಾಬನ ದೇವಸ್ಥಾನದಲ್ಲಿ ಶಿವಂದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲಿಗೂ ಕೂಡ ಕೈ ಮುಕ್ಕೊಂಡು ನಾವು ಅಲ್ಲಿಂದ ಮುಂದೆ ಬಂದ್ವಿ. ಇದು ಬೆಂಕಿ ಬಂದು ಶಿರಡಿಯಿಂದ ತಂದು ಇಲ್ಲಿ ಹಾಕಿರೋದು. ಇದು ದಿನದ 24 ಗಂಟೆನೂ ಕೂಡ ಉರಿತಿರುತ್ತೆ. ನಂಗೆ ಇನ್ನೊಂದು ಏನಪ್ಪ ಆಶ್ಚರ್ಯ ಅನಿಸಿತು ಅಂದರೆ, ಅದರದ್ದು ಆ ವಿಭೂತಿ ಇರುತ್ತೆ ನೋಡಿ, ಅದು ಎಷ್ಟು ಗಮ್ ಅಂತ ಅಂತಿತ್ತು ಅಂದರೆ, ಏನೋ ಶ್ರೀಗಂಧ ಹಾಕಿದಾರೇನೋ ಅದ್ರದ್ದು ವಿಭೂತಿ ಏನೋ ಅಷ್ಟು ಗಮ್ ಅಂತಿತ್ತು ಮಾತ್ರ. ಅದೆಲ್ಲ ಮುಗಿಸ್ಕೊಂಡು ನಾನು ಸಡನ್ನಾಗಿ ತಿರುಗಿದ್ರೆ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ಬಿಡ್ತು ಸಡನ್ನಾಗಿ. ಇದು ನಿಜವಾಗ್ಲೂ ನನಗಾದ ಅನುಭವನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ.
ಇದು ಸ್ಟ್ಯಾಚು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಫಸ್ಟ್ ಟೈಮು. ಯಾರಿದು ಕೂತಿರೋದು ಅಂತ. ಆಮೇಲೆ ನೋಡಿದ್ರೆ ಇದು ಸ್ಟ್ಯಾಚು. ಇನ್ನೂ ಒಂದು ಪವಾಡ ಯಾವುದಪ್ಪ ಅಂತಂದರೆ ಇಲ್ಲಿ ಈ ಸ್ಟ್ಯಾಚು ಒಂದು ಮಗುಗೆ ತಿರುಗಿ ನೋಡಿತಂತೆ. ಒಂದು ಮಗು ಅಲ್ಲಿ ದೇವ್ರ ಹತ್ರ ಹೋಗಿ ನೋಡ್ತಿರ್ಬೇಕಾದ್ರೆ ಸಾಯಿಬಾಬಾ ತಿರುಗಿ ನೋಡಿದ್ರಂತೆ. ಇದು ಕೂಡ ಒಂದು ಪವಾಡ ಇಲ್ಲಿ. ಮತ್ತು ಇನ್ನೂ ಒಂದು ಪವಾಡ ಏನಪ್ಪ ಅಂತಂದರೆ 5 ಮರಗಳು ಸೇರಿ ಸಾಯಿಬಾಬನ ರೂಪ ತಾಳಿತಂತೆ ಗಾಳಿ ಟೈಮಲ್ಲಿ ಸಂಜೆ ಒಂದು 5ರಿಂದ 5:30 ಒಳಗಡೆ. ಅದು ಕೂಡ ಅಷ್ಟೇ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನೀವು ಒಂದು ಸತಿ ದೇವಸ್ಥಾನಕ್ಕೆ ಹೋದರೆ ಅದನ್ನೆಲ್ಲ ಕೂಡ ನೋಡ್ಬೋದು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದಾರೆ ಇಲ್ಲಿ. ಅದನ್ನೆಲ್ಲವನ್ನು ಕೂಡ ನೀವು ನೋಡ್ಬೋದು. ಎಷ್ಟು ಪವಾಡಗಳು ನಡೆದಿದೆ ಅಲ್ವಾ. ಸಾಯಿಬಾಬಾ ಅಂದ್ರೇನು ಸುಮ್ಮನೆನಾ ಅಲ್ವಾ. ಯಾರೇ ಆದರೂ ಸರಿ ಪ್ರೀತಿಯಿಂದ ಕೇಳ್ಕೊಂಡ್ರೆ ಸಾಕು ಸಾಯಿಬಾಬನ ಅಸ್ತು ಅಂತ ಹೇಳ್ತಾರೆ. ನೀವು ನೋಡಿ ಇದನ್ನು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಸಾಯಿಬಾಬನೇ ಬಂದು ಕೂತಿದ್ದಾರೇನೋ ನಮ್ಮ ಕಷ್ಟಗಳನ್ನ ಅಥವಾ ನಮ್ಮಲ್ಲಿ ನಾವು ಏನು ಕೇಳ್ಕೊಬೇಕು ಅಂತಿದ್ದೀವೋ ಅದನ್ನು ಕೇಳೋಕ್ಕೋಸ್ಕರನೇ ಕೂತಿದ್ದಾರೇನೋ ಅನ್ನೋ ಥರನೇ ಇದೆ ಅಲ್ವಾ. ನನಗಂತೂ ಹಾಗೆ ಅನ್ನಿಸ್ತು. ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಯಾರಿಗೆ ಈ ಥರ ಅನುಭವ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಈ ದೇವಸ್ಥಾನದಲ್ಲಿ ಹುಣ್ಣಿಮೆನಲ್ಲಿ ವಿಶೇಷ ಪೂಜೆ ಇರುತ್ತಂತೆ ಹುಣ್ಣಿಮೆ ಟೈಮಲ್ಲಿ. ಆದ್ದರಿಂದ ಯಾರಾದ್ರು ಹೋಗೋರಿದ್ದರೆ ಗುರುವಾರ ಅಥವಾ ಹುಣ್ಣಿಮೆಗಳಲ್ಲಿ ಹೋಗಿ ಇಲ್ಲಿ ಪೂಜೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಕ್ಷೇತ್ರನ ಕರೆಯೋದೇ ನಿತ್ಯ ಪವಾಡಗಳ ಪ್ರೇರಣಾ ಕ್ಷೇತ್ರ ಅಂತ ಹೇಳಿ. ಒಂದು ಸತಿ ಹೋಗಿ ಹೇಗಿತ್ತು ಅಂತಲೂ ಕೂಡ ಹೇಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಾಯಿಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ.